ಹೊಸಪೇಟೆ ಮುಂಬೈ CSMT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ರಾಸಿಂಗ್. ಹುಬ್ಬಳ್ಳಿ ಸೋಲಾಪುರ ಪ್ಯಾಸೆಂಜರ್ ಟ್ರೈನ್ ಕ್ರಾಸಿಂಗ್. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸದ್ಯಕ್ಕೆ ನಾನಿರೋದು ಬಾಗಲಕೋಟ್ ರೈಲ್ವೆ ಸ್ಟೇಷನಲ್ಲಿ. ನೀವು ನೋಡ್ಬೋದು ಅಮೃತ್ ಭಾರತ್ ಯೋಜನೆಯಲ್ಲಿ ರೀಸೆಂಟಾಗಿ ನಮ್ಮ ಬಾಗಲಕೋಟ್ ರೈಲ್ವೆ ಸ್ಟೇಷನ್ ಇನಾಗ್ರೇಟ್ ಆಗಿತ್ತು. ಇಲ್ಲಿಂದ ನಾನು ನಿಮಗೆ ಟ್ರೈನ್ ಜರ್ನಿ ತೊಗೊಂಬರ್ತಿರೋದು ನಮ್ಮ ವಿಜಯಪುರ ಯಶವಂತಪುರ ಸ್ಪೆಷಲ್ ಫೇರ್ ಸ್ಪೆಷಲ್ ಟ್ರೈನ್ ಜರ್ನಿ. ಆ್ಯಕ್ಚುಲಿ ನಾನು ವಿಜಯಪುರದಿಂದ ಮಾಡೋಕ್ಕಂತೂ ಸಾಧ್ಯ ಇದ್ದಿಲ್ಲ, ಯಾಕಂದರೆ ಬಸವ ಎಕ್ಸ್ಪ್ರೆಸ್ ಹಿಡ್ಕೊಂಡ್ಬಿಟ್ಟು ನಾನು ಬಂದಿದ್ದೆ ಬಾಗಲಕೋಟ್ಗೆ. ಸೊ ತಿರ್ಗಾ ಬಸವ ಎಕ್ಸ್ಪ್ರೆಸ್ ಹಿಡ್ಕೊಂಡ್ಬಿಟ್ಟು ನಾನು ವಿಜಯಪುರಕ್ಕೆ ಹೋಗ್ತಿದ್ರೆ ಆಗ್ತಿದ್ದಿಲ್ಲ ಅದು. ಸೊ ಇಲ್ಲಿಂದ ನಾನು ಜರ್ನಿ ತೊಗೊಂಬರ್ತಿದ್ದು ಬಾಗಲಕೋಟಿಂದ ಯಶವಂತಪುರವರೆಗೂ. ಸೊ ಹೊರಗೆ ನೀವು ನೋಡಿದ್ರೆ ಅಲ್ಲಿ ಮೇಲೆ ನೀವು ನೋಡೋಕೋದ್ರೆ ಬಾಗಲಕೋಟೆ ಅಂತ ಕನ್ನಡದಲ್ಲಿ ಹಾಕಿದ್ದಾರೆ, ಅಲ್ಲಿ ಹಿಂದಿಯಲ್ಲಿ ಹಾಕಿದ್ದಾರೆ, ಆ ಸೈಡು ಗ್ರೀನಲ್ಲಿ ನೀವು ನೋಡಿದ್ರೆ ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ನಿಮಗೆಲ್ಲ ಒಳಗಡೆ ಹೋಗಿ ಸ್ವಲ್ಪ ತೋರಿಸೋಣ. ಇದೇ ಬಾಗಲಕೋಟೆ ಮೇನ್ ರೋಡ್ ನೀವು ಅಂದ್ಕೊಬೋದು. ಇಲ್ಲೇ ಪಕ್ಕದಲ್ಲೇ ಬಸ್ ಸ್ಟಾಪು, ಇದು ಎಲ್ಲ ಜನ ನಿಂತ್ಕೊಂಡಿದ್ದಾರಲ್ಲ ಅದೇ ಬಸ್ ಸ್ಟಾಪು. ಆಟೋ ಸ್ಟ್ಯಾಂಡ್ ನಿಮ್ಗೆ ಇಲ್ಲಿ ಸಿಗುತ್ತೆ, ಹತ್ತು ಕಡೆಯೂ ಆಟೋ ಸ್ಟ್ಯಾಂಡ್ ಸಿಗುತ್ತೆ. ಸೊ ಅಲ್ಲಿ ಪಾರ್ಕಿಂಗು ಸಿಗುತ್ತೆ ನಿಮಗೆ, ಬೈಕ್ ಪಾರ್ಕಿಂಗು. ಇದು ಕಡೆಯೂ ಬೈಕ್ ಪಾರ್ಕಿಂಗ್ ಇದೆ, ಹಾಗೆ ಕಾರ್ ಪಾರ್ಕಿಂಗು ಇದು ಕಡೆ ಇದೆ. ನೀವು ಹಿಂಗೆ ಸುಮ್ಮನೆ ಹಿಂಗೆ ಬಂದರೆ ನಿಮಗೆ ಎಂಟ್ರಿ ಸಿಗ್ಬಿಡುತ್ತೆ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಒಳಗೆ. ಇದು ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಒಳಗಡೆ ಎಂಟ್ರಿ ಹಿಡಿತಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ATVM ಮಷಿನ್ಸ್ ಇದೆ. ಸೊ ಟಿಕೆಟ್ಸ್ ನೀವು ಇಲ್ಲಿ ತೊಗೊಂಬೋದು ಜನರಲ್ಲು. ಇಲ್ಲಿ ಬುಕಿಂಗ್ ಕೌಂಟ್ರ್ ಇದೆ, ಇಲ್ಲಿಂದನೂ ನೀವು ಟಿಕೆಟ್ಸ್ ತೊಗೊಬೋದು. ಇಲ್ಲಿ ಸಹಯೋಗ ಕೌಂಟ್ರ್ ಇದೆ, ಎನ್ಕ್ವೈರಿಗೆ ನೀವು ಹೋಗಿ ಕೇಳ್ಬೋದು. ಮತ್ತು ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅಂಗಡಿ ಇಲ್ಲಿದೆ. ಹೀಗೆ ನೀವು ಒಳಗಡೆ ಬಂದರೆ ನೀವು ಎಂಟ್ರಿ ಆಗಿಬಿಡ್ತೀರ ಡೈರೆಕ್ಟಾಗಿ ಬಾಗಲಕೋಟೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ನೋಡಿ ಏನು ಸಕ್ಕದಾಗಿ ಮಾಡಿದಾರಲ್ಲ ಬಾಗಲಕೋಟೆನ. ಇಲ್ಲಿ ನಿಮಗೆ ಫುಡ್ ಸ್ಟಾಲ್ಸ್ ಎಲ್ಲ ಸಿಗುತ್ತೆ. ಸೊ ಎರಡು ಕಡೆಯೂ ಫುಡ್ ಸ್ಟಾಲ್, ಇಲ್ಲಿ ನಂದಿನಿ ಸ್ಟಾಲ್ ನಿಮ್ಗೆ ಸಿಗುತ್ತೆ. ಅಲ್ಲಿ ನಮ್ಗೆ ಬರ್ತಿದೆ ನೋಡಿ WDG6G. ಇದು ಸೌಂಡ್ ಮಾತ್ರ ಹೆವಿ ಆಗಿರುತ್ತೆ ಗುರು. ನಿಮಗೆ ಡಾರ್ಮೆಟ್ರಿ, ರಿಟೈರಿಂಗ್ ರೂಮ್ಸು, RPF ಆಫೀಸ್ ಎಲ್ಲ, ಡೈನಿಂಗ್ ರೂಮ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಬಟ್ ಐ ಗೆಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ರಿಟೈರಿಂಗ್ ರೂಮ್, ಡಾರ್ಮೆಟ್ರೀಸು. ಇಲ್ಲಿ ನಿಮ್ಗೆ ಫುಡ್ ಕೋರ್ಟ್ ಸಿಗುತ್ತೆ, ಮತ್ತು ಹತ್ತು ಕಡೆ ನಿಮಗೆ ಜನರಲ್ ವೇಟಿಂಗ್ ಹಾಲ್ ಸಿಗುತ್ತೆ. ಬನ್ನಿ ತೋರಿಸೋಣ. ನಿಮಗೆ VIP ಲಾಂಜ್ ಆಪ್ಷನು ಕೊಟ್ಟಿದ್ದಾರೆ, ಬಟ್ ಇದು ಆಕ್ಸೆಸಬಲ್ ಇಲ್ಲ. ಆ್ಯಕ್ಚುಲಿ ನಾವು ಟ್ರೈ ಮಾಡಿದ್ರಿ, ಬಟ್ ನಾಟ್ ಆಕ್ಸೆಸಬಲು. ನಿಮಗೆ ಲೇಡೀಸ್ ವೇಟಿಂಗ್ ಹಾಲ್ಸು ಮತ್ತು ಜೆಂಟ್ಸ್ ವೇಟಿಂಗ್ ಹಾಲು ಇಲ್ಲಿ ಅವೈಲೇಬಲ್ ಇರುತ್ತೆ. ಬನ್ನಿ, ನಮ್ಮ ಟ್ರೈನ್ ಬರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ. ಫುಟ್ ಓವರ್ ಬ್ರಿಡ್ಜ್ ಯೂಸ್ ಮಾಡ್ಕೊಂಡು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಹೋಗೋಣ. ಇದು ಎಸ್ಕಲೇಟ್ರ್ ಯೂಸ್ ಮಾಡ್ಕೊಂಡು ನಾನು ಮೇಲೆ ಬಂದೆ. ಎಸ್ಕಲೇಟ್ರ್ ವರ್ಕಿಂಗ್ ಇಲ್ಲ, ವಾಕಿಂಗ್ ಮಾಡ್ಕೊಂಬಂದೆ. ನಿಮಗೆ ಸ್ಟೇರ್ ಕೇಸ್ ಆಪ್ಷನು ಸಿಗುತ್ತೆ. ಮತ್ತು ಇದು ನೋಡಿ ಏನು ಹ್ಯೂಜ್ ಸ್ಪೇಸ್ ಇದೆಯಲ್ಲ ಗುರು. ಈ ಸ್ಪೇಸಲ್ಲಿ ಒಂದು ಮನೆಯೇ ಕಟ್ಸ್ಬೋದು ಅಂಥ ಹ್ಯೂಜ್ ಸ್ಪೇಸ್ ಇದೆ. ಇಲ್ಲಿ ಲಿಫ್ಟ್ ಆಪ್ಷನ್ ಇದೆ, ಸದ್ಯಕ್ಕೆ ವರ್ಕಿಂಗ್ ಇಲ್ಲ. ನೋಡಿ ಸಕ್ಕತ್ ಹ್ಯೂಜ್ ಸ್ಪೇಸ್ ಇದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದ 2, 3ಗೆ ಕಮ್ಯುನಿಕೇಟ್ ಮಾಡೋಕ್ಕೆ, ಆ್ಯಂಡ್ ವೈಸ್ ವರ್ಷ. ಹತ್ತು ಕಡೆಯೂ ನಿಮಗೆ ಲಿಫ್ಟ್ ಆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ವರ್ಕಿಂಗಲ್ಲಿ ಇಲ್ಲ. ಇದು ತೋರಿಸ್ತೀನಿ ನೋಡಿ, ಇಲ್ಲೂ ಲಿಫ್ಟ್ ಆಪ್ಷನ್ ಇದೆ, ಬಟ್ ವರ್ಕಿಂಗ್ ಇಲ್ಲ. ಫಂಕ್ಷನ್ನು ಇದೆಯಾ, ಯೂಸ್ ಮಾಡೋಣ. ಇಲ್ಲಿ ಸ್ಟೇರ್ ಕೇಸ್ ಇದೆ. ಸೊ ಸ್ಟೇರ್ ಕೇಸ್ ನಿಮ್ಗೆ ತಿರ್ಗಾ ಸಿಗುತ್ತೆ. ಈ ಕಡೆ ನಿಮಗೆ ಎಸ್ಕಲೇಟರ್ ಸಿಗೋಲ್ಲ. ಇದು ನೋಡ್ಬೇಕು, ವರ್ಕಿಂಗ್ ಇದೆಯಾ? ಓಕೆ, ಈ ಸೈಡ್ ವರ್ಕಿಂಗ್ ಇದೆ, ಆ ಸೈಡ್ ವರ್ಕಿಂಗ್ ಇಲ್ಲ. ಆ ಸೈಡ್ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಸೊ ವರ್ಕಿಂಗ್ ಇಲ್ಲ ಆ ಸೈಡ್. ಐ ಹೋಪ್ ನಾನು ರೀಚ್ ಆಗ್ತೀನಿ ಕೆಳಗಡೆ. ಹಾಗರು ಈ ಸೈಡ್ ಆ್ಯಕ್ಚುಲಿ ಲಿಫ್ಟು ವರ್ಕಿಂಗ್ ಇತ್ತು, ಸೊ ನಾನು ಯೂಸ್ ಮಾಡ್ಕೊಂಬಂದೆ. ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಎರಡೇ ಆಪ್ಷನ್ ಇರುತ್ತೆ. ಸೊ ಇದೇ ನೀವು ನೋಡ್ಬೋದು ನಮ್ಮ ಬಾಗಲಕೋಟೆ ರೈಲ್ವೆ ಸ್ಟೇಷನ್. ಇನ್ನೂ ಟೈಮ್ ಇದೆ ನಮ್ಮ ಟ್ರೈನ್ ಬರೋಕ್ಕೆ. ಮತ್ತು ಕ್ಲೈಮೇಟ್ ಮಾತ್ರ ಸಕ್ಕತ್ತಾಗಿದೆ ಗುರು. ಇನ್ನೂ ಕೆಲಸ ಎಲ್ಲ ನಡೀತಿದ್ದಾವೆ, ಮುಗಿಯುತ್ತೆ ಸ್ಲೋಲಿ ಆಗಿ. ಇಲ್ಲಿ ಐ ಗೆಸ್ ಬಸವ ಎಕ್ಸ್ಪ್ರೆಸ್ನ
ವಾಟ್ರಿಂಗ್ ಫಿಲ್ ಮಾಡೋಕ್ಕೆ ಇದು ಇರೋದು ಆ್ಯಕ್ಚುಲಿ. ಗುರುಗಳೇ, ಇದು ನಮ್ಮ ವಿಜಯಪುರ ಯಶವಂತಪುರ ಸ್ಪೆಷಲ್ ಟ್ರೈನ್ ನಂಬರ್ 06546 ಅಲ್ವಾ? 06546 ತಲುಪಿದೆ ಬಾಗಲಕೋಟ್ ರೈಲ್ವೆ ಸ್ಟೇಷನ್ಗೆ. ನಮ್ಮ ಟ್ರೈನು ಸದ್ಯಕ್ಕೆ ಇಲ್ಲಿ ಬಂದಿದೆ, ಲೈಕ್ ಲೇಟ್ ಬಂದಿದೆ, ಹಾಫ್ ಆನ್ ಅವರು. ಬರೋ ಟೈಮು 3:33 PM, 2 ನಿಮಿಷ ಸ್ಟಾಪ್ ಸಿಗುತ್ತೆ. ವಿಜಯಪುರದಿಂದ ಇದು 1:50 PM ಸ್ಟಾರ್ಟ್ ಆಗುತ್ತೆ. ವಿಜಯಪುರದಿಂದ ಫಸ್ಟು ಕಮರ್ಷಿಯಲ್ ಹಾಲ್ಟ್ ಬಂದು ಬಸವನ ಬಾಗೇವಾಡಿ, ಅದಾದಮೇಲೆ ಆಲ್ಮಟ್ಟಿ, ಅದಾದಮೇಲೆ ನಮ್ಮದು ಬಾಗಲಕೋಟ್ ರೈಲ್ವೆ ಸ್ಟೇಷನ್ ಬರುತ್ತೆ. ಸೊ ನಾವು ಪ್ರಯಾಣ ಮಾಡ್ತಿರೋದು ಇವತ್ತು S2 ಅಲ್ಲಿ. ಇದು ಅರೌಂಡ್ 2 ಮಿನಿಟ್ಸ್ ಹಾಲ್ಟ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಬಾಗಲಕೋಟ್ ರೈಲ್ವೆ ಸ್ಟೇಷನಿಂದ. ಮಾತಾಡೋಕೆ ಹೋದರೆ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಬೋರ್ಡ್ ಇನ್ನೂ ವರ್ಕಿಂಗಲ್ಲಿಲ್ಲ. ಸೊ ಮೈಕಲ್ಲೇ ಒಂದು ಸಲ ಅನೌನ್ಸ್ಮೆಂಟ್ ಮಾಡ್ತಾರೆ ಕೋಚ್ ಕಾಂಪಿಟೇಷನ್ ಎಲ್ಲ. ಸೊ ಅನೌನ್ಸ್ಮೆಂಟ್ ಮಾಡುವಾಗ ಒಂದು ಸ್ವಲ್ಪ ಗಮನ ಕೊಡಿ. ಕೋಚ್ ಕಾಂಪಿಟೇಷನ್ ನಿಮ್ಗೆ ಬೇಕಂದರೆ, ಬೇಡ ಅಂದರೆ ಏನೂ ತೊಂದರೆ ಇಲ್ಲ. ಬಾಗಲಕೋಟೆ ಜಂಕ್ಷನ್ ಏನಕ್ಕಂದರೆ ನೀವು ನಂಗೆ ತಿಳಿಸಿ ಕಮೆಂಟಲ್ಲಿ. ಒಂದು ಲೈನ್ ನಮ್ಮದು ಎಲ್ಲಿಂದ ಸೋಲಾಪುರ ಕಡೆಯಿಂದ ಬರ್ತಿದೆ, ಇನ್ನೊಂದು ಗದಗ ಕಡೆ ಹೋಗ್ತಿದೆ, ಇನ್ನೊಂದು ಇಲ್ಲಿಂದ ಎಲ್ಲೋಗತ್ತೆ ಲೈನು ನೀವು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನಮ್ಮ ಗಾಡಿ ಹೊರಟ್ಬಿಟ್ಟಿದೆ ಬಾಗಲಕೋಟೆಯಿಂದ. ನಾವು ಸದ್ಯಕ್ಕೆ ನಮ್ಮ ಕೋಚ್ S2 ಅಲ್ಲಿ ಬಂದುಬಿಟ್ಟಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ಇದು ರೇಕ್ ಶೇರಿಂಗ್ ಮಾಡುತ್ತೆ ನಮ್ಮ ಟ್ರೈನು. ಇವಾಗ ವಿಜಯಪುರ ಯಶವಂತಪುರ ಸ್ಪೆಷಲ್ ಆಗಿ ಹೋಗುತ್ತೆ. ಅದಾದಮೇಲೆ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಅದಾದಮೇಲೆ ಇನ್ನೊಂದು ರೇಕ್ ಶೇರಿಂಗ್ ಬಂದು ಯಶವಂತಪುರದಿಂದ ಹಿಂದೂಪುರ್ಗೆ ಹೋಗುತ್ತೆ. ಸೊ 3 ರೇಕ್ ಶೇರಿಂಗ್ ಇದೆ ಈ ಟ್ರೈನ್ಗೆ. ಮತ್ತು ಇಂಟೀರಿಯರ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ಸೇಮ್ ಸ್ಲೀಪರ್ ಇಂಟೀರಿಯರ್ಸು ನಿಮಗೆ. ಇದು ICF ಕೋಚ್ ಆ್ಯಕ್ಚುಲಿ. ಸೊ ಲೋವರು, ಮಿಡಲ್, ಅಪ್ಪರು. ನಮ್ಮದು ಅಪ್ಪರು 54 ಸೀಟ್ ನಂಬರು. ಮತ್ತು ನಾನು ಶಾಕ್ ಆಗಿದ್ದೀನಿ ಗುರು, ಸಿಂಧನೂರು ಗಾಡಿ ಎಷ್ಟು ಕ್ಲೀನ್ ಇದೆ ಅಂತ. ಯಾಕಂದರೆ ನಾನು 2 ಸಿಂಧನೂರು ಜರ್ನಿ ಮಾಡಿದ್ದೀನಿ. ಸೀಟ್ಸ್ ಅಂತೂ ಇಷ್ಟು ನೀಟ್ ಇರೋಲ್ಲ, ಸ್ಪೆಷಲಿ ಅಪ್ಪರ್ ಸೀಟ್ ಅಂತೂ ಇಷ್ಟು ನೀಟ್ ಇರೋಲ್ಲ. ನಾನು ಅಪ್ಪರ್ ಸೀಟ್ ಹೋಗೋಗಿ ಬ್ಯಾಗೆಲ್ಲ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ನಾನು ತುಂಬ ಶಾಕ್ ಆಗಿದ್ದೀನಿ ಎಷ್ಟು ಕ್ಲೀನ್ ಇದೆ ಅಂತ ಈ ಟ್ರೈನ್ ಆ್ಯಕ್ಚುಲಿ. ಮೇ ಬಿ ರೇಕ್ ಬೇರೆದಿರ್ಬೋದು. ನಾನು ಸಿಂಧನೂರು ಜರ್ನಿ ಮಾಡಿದಾಗ ನೀವು ಆಲ್ರೆಡಿ ಚಾನಲಲ್ಲಿ ನೋಡಿರ್ತೀರಾ. ಗುರುಗಳೇ, ಇದು ಸದ್ಯಕ್ಕೆ ನಮ್ಮ ಸ್ಪೆಷಲ್ ಟ್ರೈನ್ ತಲುಪಿದೆ ಗುಲೇದಗುಡ್ಡ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 3:50 PM, 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ ಹಾಫ್ ಆನ್ ಅವರ್ ಡಿಲೇ ಬಂದಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ಐ ಹೋಪ್ ನಿಮಗೆ ಈ ಚಾನಲ್ ವೀಡಿಯೋಸ್ ಇಷ್ಟ ಆಗ್ತಿರ್ಬೋದು. ಚಾನಲ್ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ತೋರಿಸಿ. ಬೇಗ 10K ಸಬ್ಸ್ಕ್ರೈಬರ್ನ ರೀಚ್ ಮಾಡಿಸಿ. ಮತ್ತು ಲೈವ್ ಅಪ್ಡೇಟ್ ಬೇಕಂದರೆ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ಸೇಮ್ ನೇಮು SK ಕನ್ನಡ ಜರ್ನಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಹೆಸರು ಕೂಡ ಸೇಮೇ ಇದೆ. ಸೊ ಲೈವ್ ಅಪ್ಡೇಟ್ ಬೇಕಂದರೆ ಅದು ನೀವು ಫಾಲೋ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಈ ಜರ್ನಿನೂ ನಾನು ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ನಾನು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂತ. ಇದು ನಮ್ಮ ಟೈಮ್ ಆಯಿತು. Hospete Mumbai CSMT Super Fast Express crossing.
ನಂಬರ್ 06546 ಸದ್ಯಕ್ಕೆ ತಲುಪಿದೆ ಬಾದಾಮಿ ರೈಲ್ವೆ ಸ್ಟೇಷನ್ಗೆ. ನೀವೇನಾದರೂ ಬಾದಾಮಿ ಕೇವ್ಸು ಮತ್ತು ಈ ಕಡೆ ಟೂರಿಸಮ್ ಪರ್ಪಸ್ಗೆ ಬಂದರೆ ನೀವು ಈ ಟ್ರೈನ್ನ ಹಿಡ್ಕೊಂಬಿಟ್ಟು ವಾಪಸ್ಸು ಬೆಂಗಳೂರಿಗೆ ಹೋಗ್ಬೋದು. ಈ ಟ್ರೈನಲ್ಲಿ ನಿಮಗೆ ಟಿಕೆಟ್ಸ್ ಯಾವಾಗಲೂ ಖಾಲಿ ಸಿಗುತ್ತೆ. ನಾನು ಜಸ್ಟು ಹೊಸಪೇಟೆಯಿಂದ ಕರೆಂಟಲ್ಲಿ ಚೆಕ್ ಮಾಡಿದೆ, 101 ಸೀಟ್ಸ್ ಖಾಲಿ ಇತ್ತು. ಮತ್ತು ಇಲ್ಲಿಂದ ನಾನು ಬುಕ್ ಮಾಡುವಾಗ ಅಪ್ರಾಕ್ಸಿಮೇಟ್ಲಿ 80 ಸೀಟ್ಸ್ ನಾನು ಜನರಲಲ್ಲಿ ನೋಡಿದೆ. ಕರೆಂಟಲ್ಲಿ ಇಲ್ಲಿಂದ ವಿಜಯಪುರದಿಂದ ನಾನು ಚೆಕ್ ಮಾಡಿಲ್ಲ ಆ್ಯಕ್ಚುಲಿ. ಮತ್ತು ನೀವು ಕ್ರಾಸಿಂಗ್ ನೋಡಿದ್ರಲ್ಲ, ನಮ್ಮ ಹೊಸಪೇಟೆಯಿಂದ CSMT ಮುಂಬೈಗೆ ಹೋಗುವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಇತ್ತು. ಸೊ ಇದು ನೀವು ನೋಡ್ಬೋದು ನಮ್ಮ ಬಾದಾಮಿ ರೈಲ್ವೆ ಸ್ಟೇಷನ್. ಬಾದಾಮಿಗೆ ಬರೋ ಟೈಮು 4:09 PM ಒಂದು ನಿಮಿಷ ಸ್ಟಾಪ್ ನಿಮ್ಗೆ ಸಿಗುತ್ತೆ. ನಾವು ಸದ್ಯಕ್ಕೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 26-27 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಹುಬ್ಬಳ್ಳಿ ಸೋಲಾಪುರ ಪ್ಯಾಸೆಂಜರ್ ಟ್ರೈನ್ ಕ್ರಾಸಿಂಗ್. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಹೊಳೆಹಲ್ಲೂರು ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮು 4:29 PM, ಒಂದು ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ 30 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮತ್ತು ನಿಮಗೆ ವ್ಯೂ ತೋರ್ಸೋಕೆ ಹೋದರೆ ಇಲ್ಲಿ ನೋಡಿ, ಏನು ಸಕ್ಕದಾಗಿದೆಯಲ್ಲ ವ್ಯೂ, ಸಕ್ಕದಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಮಾತಾಡೋಕೆ ಹೋದರೆ ಈ ರೂಟಲ್ಲಿ ಸಕ್ಕದಾಗಿ ಎಲ್ಲ ಇದೆ, ವ್ಯೂ ಮಾತ್ರ ಸಕ್ಕದಾಗಿದೆ. ಸೊ ಇಲ್ಲಿ ಹೊಳೆಹಲ್ಲೂರಲ್ಲಿ ನಮ್ಮೊಬ್ಬರು ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಬ್ರೋ, ನಿಮ್ಮ ಹೆಸರು? ಮೋಹನ್ ಅಂತೇಳಿ. ಮೋಹನ್ ಅಂತ. ರುದ್ರಬೈಗೂ ಹುಡುಕ್ತಿದ್ರು, ಬಟ್ ಅವರು ಹುಬ್ಳಿ ಗಾಡಿಯಲ್ಲಿ ಆಲ್ರೆಡಿ ಹೋದರು. ವೇಟ್ ಮಾಡಿ, ತುಂಬ ಇಷ್ಟ ಆಯ್ತು ಬ್ರೋ. ಬಾಯ್ 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 ಬ್ರೋ. ಸೊ ಹಿಂಗೆ ಜನ ಮೀಟ್ ಮಾಡ್ತಿದ್ದಾರೆ, ಹಿಂಗೆ ಎಲ್ಲರೂ ನಮಗೂ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಸೊ ತೋರಿಸ್ನಲ್ಲ ನಿಮಗೆ ವ್ಯೂ ನೋಡಿ, ಏನು ಸುಂದರವಾಗಿ ಕಾಣಿಸ್ತಿದೆ, ತುಂಬ ಸುಂದರವಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಈ ರೂಟ್ ಸೀರಿಯಸ್ ಆಗಿ ಗುರು ತುಂಬ ಸುಂದರವಾಗಿದೆ. ನಾನು ಫಸ್ಟ್ ಟೈಮ್ ಡೇಯಲ್ಲಿ ಈ ರೂಟ್ ಎಕ್ಸ್ಪ್ಲೋರ್ ಮಾಡ್ತಿರೋದು. ನಿಜವಾಗ್ಲೂ ಫಿದಾಗ್ಬಿಟ್ಟಿದ್ದೀನಿ. ಎಲ್ಲ ನೈಟ್ ಟೈಮಲ್ಲೇ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಗೋಲ್ ಗುಂಬಜು ಅರ್ಲಿ ಮಾರ್ನಿಂಗು ಬಾಗಲಕೋಟೆಗೆ ಬರುತ್ತೆ. ಅದಾದಮೇಲೆ ನಾನು ಸ್ಪೆಷಲ್ ಮಾಡಿದೆ ವಿಜಯಪುರ. ಆವಾಗ ಸ್ಪೆಷಲ್ ಇತ್ತು ವಿಜಯಪುರ ಮಂಗಳೂರು. ಇವಾಗಂತೂ ರೆಗ್ಯುಲರ್ ಟ್ರೈನ್ ಆಗಿಬಿಟ್ಟಿದೆ. ಫೇರ್ ಕೂಡ ಕಡಿಮೆ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಸೊ ಅದು ನಾನು ಮಾಡಿದಾಗ ಅದು ಲೇಟ್ ಇತ್ತು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಬಾದಾಮಿವರೆಗೂ ಒಂದು ಸ್ವಲ್ಪ ಲೈಟ್ ಇತ್ತು. ಬಾದಾಮಿ ಆದಮೇಲೆ ಏನು ಕಾಣಿಸ್ತಿದ್ದಿಲ್ಲ, ಸೊ ನೈಟ್ ಆಗಿಬಿಟ್ಟಿತ್ತು. ಬಟ್ ಇವಾಗ ನಾನು ನೋಡ್ತೀನಲ್ಲ, ಸಕ್ಕದಾಗಿದೆ ವ್ಯೂಸ್ ಮಾತ್ರ ಆ್ಯಕ್ಚುಲಿ.
ನೀವು ಹಂಗೆ ಗೇಟ್ ಹತ್ರ ಎಲ್ಲ ಸ್ಟಂಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಅಲ್ಲಿ ಗೇಟ್ ಹತ್ರ ಹೆಂಗೆ ಸ್ಟಂಟ್ ಮಾಡ್ತೀವಿ ಹುಡುಗ. ಇದು ನಮ್ಮ ವಿಜಯಪುರ ಯಶವಂತಪುರ ಸ್ಪೆಷಲ್ ತಲುಪಿದೆ. ಮಲ್ಲಾಪುರ ರೈಲ್ವೆ ಸ್ಟೇಷನ್ಗೆ ಬರೋ ಟೈಮು 4:49 PM, 1 ನಿಮಿಷ ಸ್ಟಾಪ್. 4:50 PM ಹೊರಡ್ಬಿಡ್ತೀವಿ. ನಾವು ಸದ್ಯಕ್ಕೆ ಹಾಫ್ ಆನ್ ಅವರ್ ಡಿಲೇ 5:19 PM ಬಂದಿದ್ದೀವಿ. ಮತ್ತು ಈ ಲೈನಲ್ಲಿ ಇದೇ ನಮ್ಮ ಲಾಸ್ಟ್ ರೈಲ್ವೆ ಸ್ಟೇಷನು. ನೆಕ್ಸ್ಟ್ ನಮ್ಮದು ಗದಗ ರೈಲ್ವೆ ಸ್ಟೇಷನು. ಗದಗ ರೈಲ್ವೆ ಸ್ಟೇಷನ್ ಬಂದಿರೋದು ಯಾವ ಲೈನಲ್ಲಿ? ಗುಂತಕಲ್ ಹುಬ್ಬಳ್ಳಿ ಮೇನ್ ಲೈನಲ್ಲಿ. ಸೊ ಗದಗ್ ಸೋಲಾಪುರ್ ಲೈನಲ್ಲಿ ನಮ್ಮ ಇದು ಲಾಸ್ಟ್ ರೈಲ್ವೆ ಸ್ಟೇಷನ್. ಇದು ನಾವು ಪ್ಯಾರಲಲ್ ಎಂಟ್ರಿ ಹೊಡಿತಿದ್ರಿ ಗದಗ ಒಳಗಡೆ, ಹುಬ್ಬಳ್ಳಿ ವಿಜಯಪುರ ಇಂಟರ್ಸಿಟಿ ಜೊತೆ. ಬಟ್ ಅದು ಸ್ಪೀಡ್ ಪಿಕ್ ಮಾಡ್ಕೊಂಡು ಹೋಯ್ತು ಗುರು ಗದಗ್ಗೆ. ನಮ್ಮ ಈ ವಿಜಯಪುರ ಯಶವಂತಪುರ ಸ್ಪೆಷಲ್ ಟ್ರೈನ್ ತಲುಪಿದೆ ಗದಗ್ ಜಂಕ್ಷನ್ಗೆ. ಬರುವ ಟೈಮಿಂಗು 5:28 PM. 2 ನಿಮಿಷ ಸ್ಟಾಪ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನಾವು ಸದ್ಯಕ್ಕೆ 25 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮತ್ತು ನಿಮ್ಗೆ ಔಟ್ರಲ್ಲಿ ತೋರಿಸ್ನಲ್ಲ, ಈ ಟ್ರೈನ್ ನಮ್ಮನ್ನ ಓವರ್ಟೇಕ್ ಮಾಡ್ಕೊಂಡು ಇಲ್ಲಿ ಬಂದಿತ್ತು ಗದಗ್ಗೆ. ಸೊ ಇಲ್ಲಿ ಇವಾಗ ಇದ್ರದ್ದು ಲೋಕೋ ರಿವರ್ಸಲ್ ಹಾಕಿ ಇದು ವಿಜಯಪುರ ಸೈಡ್ ಹೋಗುತ್ತೆ. ಮತ್ತು ಗದಗ್ ಜಂಕ್ಷನ್ ಬಗ್ಗೆ ಮಾತಾಡೋಕ್ಕೆ ಹೋದರೆ, ಗದಗ್ಗೆ ಜಂಕ್ಷನ್ ಏನಕ್ಕೆ ಅಂತ ಹೇಳ್ತಾರೆ ಅಂದರೆ, ಒಂದು ಲೈನು ನಮ್ಮ ಇದು ಕಡೆ ಹೊಸಪೇಟೆ ಕಡೆ ಹೋಗುತ್ತೆ, ಇನ್ನೊಂದು ನಮ್ಮ ಹುಬ್ಬಳ್ಳಿ ಕಡೆ, ಇನ್ನೊಂದು ನಾವು ಬರ್ತಿರೋದು ಬಾಗಲಕೋಟೆ ಕಡೆಯಿಂದ. ಮತ್ತು ರೀಸೆಂಟಾಗಿ ನಮ್ಮ ಗದಗ್ ಜಂಕ್ಷನ್ ಕೂಡ ಅಮೃತ್ ಭಾರತ್ ಸ್ಕೀಮಲ್ಲಿ ರೀಸೆಂಟಾಗಿ ಇನಾಗ್ರೇಟ್ ಆಗಿತ್ತು. ಇದು ನಾವು ಗದಗ್ ಜಂಕ್ಷನಿಂದ ಡಿಪಾರ್ಚರ್ ತೊಗೊಂಡ್ಬಿಟ್ಟಿದ್ದೀವಿ. ಕುಷ್ಟಗಿ ಲೈನ್ ಡೈವರ್ಷನ್ ತಲಕಲ್ ರೈಲ್ವೆ ಸ್ಟೇಷನಿಂದ. ಗುರುಗಲ್ಲಿ ನಮ್ಮ ಟ್ರೈನು ಕೊಪ್ಪಳ ರೈಲ್ವೆ ಸ್ಟೇಷನ್ ಬಂದಿತ್ತು. ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಆ್ಯಕ್ಚುಲಿ ಚಾರ್ಜ್ ಎಲ್ಲ ಹಾಕಿದೆ, ಫೋನಲ್ಲಿ ಚಾರ್ಜ್ ಇದ್ದಿಲ್ಲ. ಸೊ ಮಾತಾಡೋಕ್ಕೆ ಹೋದರೆ ಕೊಪ್ಪಳಕ್ಕೆ ಬರೋ ಟೈಮು 6:22ಗೆ ಡಿಪಾರ್ಚರ್ ಆಗಿಬಿಡುತ್ತೆ ಸಾಯಂಕಾಲ. ನಾವು ಸದ್ಯಕ್ಕೆ 35 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ನೆಕ್ಸ್ಟು ನಮ್ಮ ಹೊಸಪೇಟೆಯಿಂದ ನಮ್ಮ ಟ್ರೈನ್ದು ಲೋಕೋ ರಿವರ್ಸಲ್ ಆಗುತ್ತೆ. ಮತ್ತು ಸ್ಟಾಪ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ಅದು ನೀವು ಮೇಲೆ ಲೆಫ್ಟ್ ಸೈಡಲ್ಲಿ ಟ್ರ್ಯಾಕ್ ನೋಡ್ತಿದ್ದೀರಲ್ಲ, ಅದು ಗಿಣಿಗೆರೆಯಿಂದ ಸಿಂಧನೂರ್ದು ಡೈವರ್ಷನು. ಇವಾಗ ಜಸ್ಟು ಸಿಂಧನೂರು ಯಶವಂತಪುರ ಗಾಡಿ ಹೋಯ್ತು ಗಿಣಿಗೆರೆಗೆ, ಅಲ್ಲಿಂದ ಲೋಕಲ್ ರಿವರ್ಸಲ್ ಮಾಡ್ಕೊಂಡು ಹೊಸಪೇಟೆ ಕಡೆ ಬರುತ್ತೆ. ಮನೆಯಿಂದ ಫೋನ್ ಮಾಡಿಬಿಡ್ತು, ಅದಕ್ಕೆ ನಿಮಗೆ ಸದ್ಯಕ್ಕೆ ತೋರ್ಸೋಕ್ಕಾಗಲಿಲ್ಲ, ಇಲ್ಲಾಂದರೆ ತೋರಿಸ್ತಿದ್ದೆ. ನಾನು ಆ್ಯಕ್ಚುಲಿ ಡೈವರ್ಷನ್ ಕವರ್ ಮಾಡೋಣ ಅಂತ ಇಲ್ಲಿ ಬಂದಿದೆ, ಬಟ್ ಅದು ಎಂಟ್ರಿ ಹೊಡಿತು. ಆ ಟೈಮಲ್ಲೇ ಫೋನಲ್ಲಿ ಮಾತಾಡ್ತಿದ್ದೆ ಅಮ್ಮ ಹತ್ರ ನಾನು. ಸಿಂಧನೂರು ಡೈವರ್ಷನ್ ನೋಡಿ ಅದು ಕಡೆ ಹೋಗಿದೆ ಲೆಫ್ಟು. ನಾವು ಸ್ಟ್ರೇಟಾಗಿ ಇವಾಗ ಗುಂತಕಲ್ ಹುಬ್ಬಳ್ಳಿ ಲೈನಲ್ಲಿದ್ದೀವಿ. ಮುನೀರಾಬಾದ್ ರೈಲ್ವೆ ಸ್ಟೇಷನ್ ಸ್ಕೇಪ್. ತುಂಗಭದ್ರಾ. ಹೊಸಪೇಟೆ ದಾವಣಗೆರೆ ಲೈನ್. ಇವಾಗ ನಾವು ಹೊಸಪೇಟೆನ ಎಂಟ್ರಿ ಹೊಡಿತಾ ಇದ್ದೀವಿ. ಯಾವ ಪ್ಲ್ಯಾಟ್ಫಾರ್ಮು? ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಹೋಗ್ತಿದ್ದೀವ ನಾವು ಅಥವಾ 2ಗ ನೋಡಬೇಕಾಗತ್ತೆ. ಗುರುಗಳೇ, ನಾವು ಸದ್ಯಕ್ಕೆ ತಲುಪಿದ್ದೀವಿ ಹೊಸಪೇಟೆ ಜಂಕ್ಷನ್ಗೆ. ಬರುವ ಟೈಮಿಂಗು 7:20 PM. 20 ನಿಮಿಷ ಸ್ಟಾಪ್ ಸಿಗುತ್ತೆ. 7:40 ಇಲ್ಲಿಂದ ಹೊರಡೋದು. ನಾವು 3 ನಿಮಿಷ ಡಿಲೇ ಬಂದಿದ್ದೀವಿ. ಏನಕ್ಕೆ 20 ನಿಮಿಷ ಸ್ಟಾಪ್ ಅಂದರೆ ಇಲ್ಲಿ ನಮ್ಮದು ಲೋಕೋ ರಿವರ್ಸಲ್ ಆಗುತ್ತೆ. ನಾವಿವಾಗ ಇರೋದು ಗುಂಟಕಲ್ ಹುಬ್ಬಳ್ಳಿ ಮೇನ್ ಲೈನಲ್ಲಿ. ಒಂದು ಕಡೆ ನಾವು ಗದಗ ಕಡೆಯಿಂದ ಬರ್ತಿದ್ದೀವಿ, ಇನ್ನೊಂದು ಬೆಳ್ಳಾರಿ ಮೇಲೆ ಗುಂತಕಲ್ ಲೈನ್ಗೆ ಹೋಗುತ್ತೆ. ಮತ್ತು ಇನ್ನೊಂದು ನಾನು ನಿಮಗೆ ಹೊಸಪೇಟೆ ಎಂಟ್ರಿ ಆಗುವಾಗ ಒಂದು ಲೈನ್ ತೋರಿಸ್ನಲ್ಲ, ದಾವಣಗೆರೆ ಲೈನು. ಸೊ ನಾವಿವಾಗ ಲೋಕೋ ರಿವರ್ಸಲ್ ಮಾಡಿ ಆ ಲೈನ್ಗೆ ಹೋಗ್ತೀವಿ, ದಾವಣಗೆರೆ ಲೈನ್ಗೆ. ಸೊ ನಾನು ಆಲ್ರೆಡಿ ನಿಮಗೆ ಬೆಂಗಳೂರಿಂದ ಬೆಂಗಳೂರಿಂದ ವಯಾ ಬೆಳ್ಳಾರಿನೂ ಒಂದು ಜರ್ನಿ ತೊಗೊಂಬಂದಿನಿ, ಮತ್ತು ಚಿತ್ರದುರ್ಗನೂ ಒಂದು ಜರ್ನಿ ತೊಗೊಂಬಂದಿನಿ, 2 ಲೈನು. ಇದು ಒಂದು ಲೈನ್ ಮಿಸ್ಸಿಂಗ್ ಇತ್ತು. ಸೊ ಈ ಲೈನು ಇವತ್ತು ನಾವು ಕವರ್ ಮಾಡ್ತಿದ್ದೀವಿ, ನೈಟಲ್ಲಿ ಕವರ್ ಮಾಡ್ತಿದ್ದೀವಿ. ನಾನು ಪಕ್ಕ ನಿಮಗೆ ಹೇಳ್ತೀನಿ, ಡೇಯಲ್ಲೂ ರೂಟು ಕವರ್ ಮಾಡೋಕ್ಕೆ ಬರ್ತೀನಿ. ಯಾವುದರಲ್ಲಿ? ಹರಿಹರ್ ಹೊಸಪೇಟೆ ಪ್ಯಾಸೆಂಜರ್ ಟ್ರೈನಲ್ಲಿ ಬೇಗನೆ ಬರುತ್ತೆ. ಆ್ಯಕ್ಚುಲಿ ನಾನು ರುದ್ರಾಬಾಯಿ ಸುಮಾರು ದಿನ ಪ್ಲ್ಯಾನ್ ಮಾಡ್ತಾನೇ ಇದ್ದೀವಿ ಆ ರೂಟಲ್ಲಿ. ಹರಿಹರ್ ಹೊಸಪೇಟೆ ಪ್ಯಾಸೆಂಜರ್ ಟ್ರೈನು ಸುಮಾರು ದಿನ 3-4 ಸಲ ನಾವು ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಅದು ಯಾವಾಗ ಟೈಮ್ ಬರುತ್ತೆ ಆವಾಗ ಜರ್ನಿ ಪಕ್ಕ ನಿಮ್ಮ ಹತ್ರ ಬಂದೇ ಬರುತ್ತೆ. ಅದು ಡೇ ಜರ್ನಿ, ಯಾಕಂದರೆ ಫುಲ್ಲು ಡೀಸೆಲ್ ಸೆಕ್ಷನು, ಇನ್ನೂ OHE ವೈರ್ಸು, ಎಲೆಕ್ಟ್ರಿಕ್ ಪೋಲ್ ಇನ್ನೂ ಏನೂ ಹಾಕಿಲ್ಲ. ಸೊ ಆ ಜರ್ನಿ ಮಾಡಲೇಬೇಕಾಗತ್ತೆ. ಗುರು, ಇದು ಹೊಸಪೇಟೆಯಲ್ಲಿ ವೆಜ್ ಪಲಾವ್ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಸೊ ನಿಮಗೆ ಎಗ್ ಬಿರಿಯಾನಿ ಆಪ್ಷನು ಸಿಗುತ್ತೆ, 100 ರೂಪಾಯಿ. ಚಿಕನ್ ಬಿರಿಯಾನಿ ಎಷ್ಟಣ್ಣ? 120. ಚಿಕನ್ ಬಿರಿಯಾನಿ ನೀವು ತೊಗೊಂಡ್ರೆ 120 ರೂಪಾಯಿ. ಒಂದು ಮೈಂಡಲ್ಲಿ ಇಟ್ಕೊಂಡಿರಿ, ನೀವು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ ಹೊಸಪೇಟೆನೇ ಲಾಸ್ಟ್ ಆಪ್ಷನ್ ಇರುತ್ತೆ ನಿಮಗೆ ಊಟಕ್ಕೆಲ್ಲ. ಯಾಕಂದರೆ ನೆಕ್ಸ್ಟು ನಾವು ಹೋಗೋ ರೂಟ್ಗೆ ಊಟ, ನೀರು ಏನೂ ಸಿಗೋಲ್ಲ. ನೀರೆಲ್ಲ ನೀವು ಇಲ್ಲೇ ಇಸ್ಕೊಬೇಕು, ಊಟ ಕೂಡ ನೀವು ಇಲ್ಲೇ ಇಸ್ಕೊಬೇಕು.
ನಾನು ಟೇಸ್ಟ್ ಮಾಡ್ತೀನಿ ಪಲಾವ್. ಟೇಸ್ಟ್ ಆದಮೇಲೆ ನಿಮಗೆ ಒಂದು ರಿವ್ಯೂ ಕೊಡ್ತೀನಿ. ಗುರು, ಇದು ಪಲಾವ್ ತಿಂದಿದ್ದು ಆ್ಯಕ್ಚುಲಿ ಆಯಿತು, ಚೆನ್ನಾಗಿತ್ತು. ಆ್ಯಕ್ಚುಲಿ ನೀವು ಪ್ರಿಫರ್ ಮಾಡ್ಬೋದು. ನಾನು ಈಸ್ಕೊಳೋಕ್ಕಿಂತ ಮುಂಚೆ ಸ್ವಲ್ಪ ಇದು ಮಾಡ್ತಿದ್ದೆ, ಈಸ್ಕೊಳ್ಳ ಬೇಡ ಅಂತ ಕೇಳಿದೆ. ಏನೋ ಫ್ರೆಶ್ ಇದೆ ಅಲ್ಲ, ಬಿಸಿ ಇತ್ತು. ಇವಾಗ ಬಿಸಿ ಮಾಡಿ ಕೊಟ್ಬಿಡ್ತಾರೆ ಬೆಳಗಿರೋದು. ಕೇಳಿದೆ ಫ್ರೆಶ್ ಇದೆ ಅಂತ ಹೇಳಿದ್ರು. ತೊಗೊಂಡೆ, ಶೇರ್ವಾ ಮಿಕ್ಸ್ ಮಾಡಿದೆ. ಬ್ರಿಂಜಲ್ದಿತ್ತು, ಸಕ್ಕತ್ತಾಗಿತ್ತು ಗುರು, ನಿಜವಾಗ್ಲೂ ಸಕ್ಕತ್ತಾಗಿತ್ತು. ತಿರ್ಗಾ ನಾನು ರಿಪೀಟ್ ಮಾಡ್ತೀನಿ. ನೀವೇನಾದರೂ ಟ್ರಾವೆಲ್ ಮಾಡಿದ್ರೆ ಈ ಟ್ರೈನಲ್ಲಿ ದಯವಿಟ್ಟು ನಿಮ್ಮ ಡಿನ್ನರ್ ಏನಾದರೂ ಬೇಕಂದರೆ ಇಲ್ಲೇ ತೊಗೊಳ್ಳಿ, ಹೊಸಪೇಟೆಯಲ್ಲೇ. ನೀರು ಎಲ್ಲ ಫುಲ್ಲು ಚಿಪ್ಸು ಏನು ಬೇಕು ಎಲ್ಲ ಹೊಸಪೇಟೆಯಲ್ಲಿ ತೊಗೊಂಬಿಡಿ. ನೀರೆಲ್ಲ ಎಕ್ಸ್ಟ್ರಾ ತೊಗೊಂಬಿಡಿ. ಯಾಕಂದರೆ ನೆಕ್ಸ್ಟು ಎಕ್ಸ್ಟ್ರಾ ತೊಗೊಂಡು ಬೇಡ, ಒಂದು ಬಾಟಲ್ ತಗೊಂಡ್ರೆ ಸಾಕು. ಯಾಕಂದರೆ ನೈಟ್ ಜರ್ನಿಯಲ್ಲಿ ಏನು ನೀರು ಬೇಕಾಗತ್ತೆ. ಸೊ ನಾವು ಹೋಗೋ ರೂಟಲ್ಲಿ ಒಂದು ಶಾಪ್ ಸಿಗೋಲ್ಲ ದಾವಣಗೆರೆವರೆಗೂ. ಸೊ ಇದು ನೀವು ಮೈಂಡಲ್ಲಿ ಇಟ್ಕೊಬೇಕು. ಸ್ಟೇಷನ್ ಬರುತ್ತೆ, ಬಟ್ ದಾವಣಗೆರೆವರೆಗೂ ಒಂದು ಶಾಪ್ಸ್ ನಿಮಗೆ ಸಿಗೋಲ್ಲ. ಇದು ಹೊಸಪೇಟೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಗುಂತಕಲ್ ಹುಬ್ಬಳ್ಳಿ ಸ್ಪೆಷಲ್ ಪ್ಯಾಸೆಂಜರ್ ಟ್ರೈನ್ ಅರೈವ್ ಆಗ್ತಿದೆ. ಇದು ನಮ್ಮ ಒಫಿಷಿಯಲ್ ಟೈಮಿಂದ 26 ಮಿನಿಟ್ಸ್ ಡಿಲೇ. ನಾವು ಹೊರಟಿದ್ದೀವಿ ಹೊಸಪೇಟೆ ಜಂಕ್ಷನಿಂದ. ಹೊರಡುವ ಟೈಮು 7:40, ನಾವು ಹೊರಟಿದ್ದೀವಿ 8:06ಗೆ. ಅಲ್ಲಿ ನೀವು ನೋಡ್ಬೋದು ಹುಬ್ಬಳ್ಳಿ ಗುಂತಕಲ್ ಮೇನ್ ಲೈನು. ನಾವು ಡೈವರ್ಷನ್ ತೊಗೊಂಡ್ಬಿಟ್ಟಿದ್ದೀವಿ ದಾವಣಗೆರೆ ಕಡೆ. ಅಮರಾವತಿ ಕಾಲೋನಿ ಜಂಕ್ಷನು, ಅದಾದ್ಮೇಲೆ ದಾವಣಗೆರೆ ಬರುತ್ತೆ. ಸೊ ಇವಾಗ ಈ ಲೈನಲ್ಲಿ ನಾವು ಓಡಾಡ್ತೀವಿ. ಅಲ್ಲಿ ಮುಂದೆ ಆ್ಯಕ್ಚುಲಿ ನಾನು ಕವರ್ ಮಾಡೋಕ್ಕಾಗಿಲ್ಲ, ಸಿಂಧನೂರು ಯಶವಂತಪುರ ಗಾಡಿ ನಿಂತ್ಕೊಂಡಿತ್ತು. ಸೊ ನಾವು ಡಿಪಾರ್ಟ್ ಆದಮೇಲೆ ಅದು ಅರೈವ್ ಆಗುತ್ತೆ. ಅದು ಬೆಳ್ಳಾರಿ ಕಾಂಟು ವಯ ಚಿತ್ರದುರ್ಗ ಚಿಕ್ಕಜಾಜೂರಿಗೆ ಬರುತ್ತೆ. ಚಿಕ್ಕಜಾಜೂರಿಂದ ಸೇಮ್ ನಮ್ಮ ಲೈನೇ. ಗುರುಗಳೇ, ಇದು ಸದ್ಯಕ್ಕೆ ನಮ್ಮ ಟ್ರೈನ್ ತಲುಪಿದೆ ಮರಿಯಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮ್ 8:34, 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ 16 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮಾತಾಡೋಕೆ ಹೋದರೆ ಕೋಚ್ ಕಾಂಪಿಟೇಷನ್ ಬಗ್ಗೆ, ಮುಂದೆ ನಿಮಗೆ 3 ಜನರಲ್ ಸಿಗುತ್ತೆ, ಹಿಂದೆ 3 ಜನರಲ್ ಸಿಗುತ್ತೆ. ಇದರಲ್ಲಿ ನಿಮಗೆ 4 ಬಂದು ಸ್ಲೀಪರ್ ಕ್ಲಾಸ್ ಸಿಗುತ್ತೆ, 1 AC ಕ್ಲಾಸು ಅಷ್ಟೇ. ಮತ್ತು ಇದೆ ಮರಿಯಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ ಅಷ್ಟೇ. ಟೈಮ್ ಆಯಿತು, ಜಾಸ್ತಿ ಹೊತ್ತೆಲ್ಲ ನಿಲ್ಲಿಸಲ್ಲ ಈ ರೈಲ್ವೆ ಸ್ಟೇಷನ್ಗೆ.
ಗುರು ಇದು ಸದ್ಯಕ್ಕೆ ನಾವು ತಲುಪಿದ್ದೀವಿ ಹಗರಿಬೊಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮ್ 9:14. 1 ನಿಮಿಷ ಸ್ಟಾಪ್ ಅಷ್ಟೇ ಸಿಗುತ್ತೆ. ನಾವು 4 ಮಿನಿಟ್ಸ್ ಡಿಲೇ. ಇಲ್ಲಿ ರಶ್ ನಾನು ಹೆವಿ ನೋಡಿದೆ ಗುರು, ಎಲ್ಲಕ್ಕಿಂತ ಜಾಸ್ತಿ ರಶ್ ನಾನು ಈ ರೈಲ್ವೆ ಸ್ಟೇಷನ್ ನೋಡಿದ್ದೀನಿ ಆ್ಯಕ್ಚುಲಿ. ಹೆವಿ ಅಂದರೆ ಹೆವಿ ರಶ್ ಇತ್ತು. ಮತ್ತು ಮಾತಾಡೋಕೆ ಹೋದರೆ ರೂಟ್ ಬಗ್ಗೆ, ರೂಟು ನಾನು ಆಲ್ರೆಡಿ ನಿಮ್ಗೆ ಹೊಸಪೇಟೆಸಲ್ಲೂ ಒಂದು ಸಲ ಹೇಳಿದೆ. ನಾವು ಸ್ಟಾರ್ಟ್ ಮಾಡ್ತೀವಿ ಎಲ್ಲಿಂದ, ವಿಜಯಪುರದಿಂದ ಗದಗ್ ಬರ್ತೀವಿ, ಗದಗಿಂದ ಹೊಸಪೇಟೆಯಿಂದ ನಾವು ರಿವರ್ಸಲ್ಲಿ ತೊಗೊಂಡ್ಬಿಟ್ಟು ಬರ್ತೀವಿ ಹೊಸಪೇಟೆ ಅಮರಾವತಿ ಕಾಲೋನಿ ಅಂದರೆ ದಾವಣಗೆರೆ ಲೈನಲ್ಲಿ. ದಾವಣಗೆರೆಯಿಂದ ಸೇಮ್ ನಮ್ಮದು ಹುಬ್ಬಳ್ಳಿ ಬೆಂಗಳೂರು ಲೈನು. ದಾವಣಗೆರೆಯಿಂದ ನಮ್ಮದು ಅದೇ ಚಿಕ್ಕಜಾಜೂರು, ಅದಾದಮೇಲೆ ಕದೂರು, ಅದಾದಮೇಲೆ ಅರಸೀಕೆರೆ, ತಿಪ್ಟೂರು, ತುಮಕೂರು ಮೇಲೆ ನಾವು ರೀಚ್ ಆಗಿಬಿಡ್ತೀವಿ. ಇದು ನಮ್ಮ ವಿಜಯಪುರ ಯಶವಂತಪುರ ಸ್ಪೆಷಲ್ ಟ್ರೈನ್ ಹೊರಟ್ಬಿಟ್ಟಿದೆ ಹಗರಿಬೊಮ್ಮನಹಳ್ಳಿ ರೈಲ್ವೆ ಸ್ಟೇಷನಿಂದ. ಸೊ ಇದು ಸ್ಪೆಷಲ್ ಟ್ರೈನು. ಅದಕ್ಕೆ ಈ ಟ್ರೈನ್ದು ನಾರ್ಮಲ್ ಟ್ರೈನಿಂದ ಟಿಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವೇನಾದರೂ ಬಿಜಾಪುರದಿಂದ ಯಶವಂತಪುರ ಈ ಟ್ರೈನಲ್ಲಿ ಸ್ಲೀಪರಲ್ಲಿ ಟ್ರಾವೆಲ್ ಮಾಡಿದ್ರೆ ನೀವು 520 ರೂಪೀಸ್ ಪೇ ಮಾಡಬೇಕಾಗತ್ತೆ. ಮತ್ತು ಥರ್ಡ್ AC ಅಲ್ಲಿ ಟ್ರಾವೆಲ್ ಮಾಡಿದ್ರೆ ನೀವು 1405 ರೂಪೀಸ್ ಏನೋ ಪೇ ಮಾಡಬೇಕಾಗತ್ತೆ. ಇದು ವಿದೌಟ್ ಕನ್ವೀನಿಯನ್ಸ್ ಫೀ. ವಿತ್ ಕನ್ವೀನಿಯನ್ಸ್ ಫೀ ನೀವು ಎಕ್ಸ್ಟ್ರಾ ಒಂದು 20-30 ರೂಪೀಸ್ ಇಲ್ಲಾಂದರೆ 40 ರೂಪೀಸ್ ಆ್ಯಡ್ ಮಾಡ್ಬೋದು ಇದರಲ್ಲಿ ಟಿಕೆಟ್ಸಲ್ಲಿ. ಸೊ ಗೇಟ್ಸ್ ಎಲ್ಲ ಲಾಕ್ ಆಗಿಬಿಟ್ಟಿದೆ ಸದ್ಯಕ್ಕೆ, ಯಾಕಂದರೆ ಇದರಲ್ಲಿ ನಾನು ಒಬ್ಬರು RPF ನೋಡಿದೆ. RPF ಅವರು ರೌಂಡ್ ಎಲ್ಲ ಹಾಕ್ತಿದ್ದಾರೆ. ಇದು ನೋಡಿ ನಂಗೆ ಸ್ವಲ್ಪ ಖುಷಿ ಅನಿಸ್ತು. ಗುರು ಇದು ಸದ್ಯಕ್ಕೆ ನಾವು ತಲುಪಿದ್ದೀವಿ ನಮ್ಮ ಬೆಂಗಳೂರಿನ ಯಶವಂತಪುರ ಜಂಕ್ಷನ್ಗೆ. ಸೊ ನೀವು ನೋಡ್ಬೋದಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅಂತ ಹಾಕಿದ್ದಾರೆ. ಇನ್ನೂ ಅಂಡರ್ ರೀಡೆವಲಪ್ಮೆಂಟ್ ಇದೆ. ಸೊ ಅದಕ್ಕೆ ಸದ್ಯಕ್ಕೆ ಎಲ್ಲೂ ಯಶವಂತಪುರ ಅಂತೂ ಮೆನ್ಷನ್ ಮಾಡಿಲ್ಲ. ಮಾತಾಡೋಕ್ಕೆ ಹೋದರೆ ನಮ್ಮ ಈ ವಿಜಯಪುರ ಯಶವಂತಪುರ ಸ್ಪೆಷಲ್ ಜರ್ನಿ ತುಂಬ ಸುಂದರವಾಗಿತ್ತು. ಆ್ಯಕ್ಚುಲಿ ಟ್ರೈನ್ ಅಷ್ಟೊಂದು ರಶ್ ಇದ್ದಿಲ್ಲ. ವಾಶ್ರೂಮ್ ಅಂತೂ ಫುಲ್ ಕ್ಲೀನ್ ಗುರು, ಹೆವಿ ಅಂದರೆ ನಾನು ಶಾಕ್ ಆಗಿಬಿಟ್ಟೆ. ಈ ಟ್ರೈನಲ್ಲಿ ಇಷ್ಟು ವಾಶ್ರೂಮ್ ಕ್ಲೀನ್ ಇರುತ್ತಂತ. ಸೀರಿಯಸ್ಲಿ ವಾಶ್ರೂಮ್ ಎಲ್ಲೂ ಗಲೀಜಿದ್ದಿಲ್ಲ, ವಾಟರ್ ಎಲ್ಲೂ ಪ್ರಾಬ್ಲಮ್ ಇದ್ದಿಲ್ಲ. ಫುಲ್ 1 to 1 ಇತ್ತು ಆ್ಯಕ್ಚುಲಿ ಈ ಟ್ರೈನ್ದು. ಮತ್ತು ಟೈಮಿಂಗ್ ಮಾತಾಡೋಕೆ ಹೋದರೆ ಒಫಿಷಿಯಲ್ ಟೈಮಿಂಗು ಅಲ್ಲಿ ನಿಮ್ಗೆ ಆಲ್ರೆಡಿ ಏನು ಹೇಳಿದೆ 1:50ಗೆ ಬಿಡೋದು, ಇಲ್ಲಿ 5:10ಗೆ ಅರೈವಲ್ ಟೈಮಿಂಗು. ಅಂದರೆ ಅಪ್ರಾಕ್ಸಿಮೇಟ್ಲಿ 15 hours 20 minutes ಒಫಿಷಿಯಲಾಗಿ ಟೈಮಿಂಗ್ ತೊಗೊಳೋದು. ಬಟ್ ನಾವು ಆ್ಯಕ್ಚುಲಿ ಬಿಫೋರ್ ಟೈಮ್ ಬಂದುಬಿಟ್ರಿ. ಅರೌಂಡ್ ಚಿಕ್ಕಬಾಣವರದಲ್ಲಿ ಅರೌಂಡ್ 4:20 ನಾವು ಬಂದುಬಿಟ್ಟಿದ್ವಿ. ನಾನು ಎದ್ದಾಗ 4:20 ಇತ್ತು, ಅವಾಗ ನಾವು ಹೊರಡ್ತಿದ್ವಿ. ಅದಾದ್ಮೇಲೆ ತಿರ್ಗಿ ಔಟ್ರಲ್ಲಿ ನಿಲ್ಲಿಸ್ಬಿಟ್ರಿ. ಅದಾದ್ಮೇಲೆ ನಾವು ಇಲ್ಲಿ 4:52ಗೆ ಅರೈವ್ ಆಗಿಬಿಟ್ರಿ. ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ನಿಮಗೆ ಹಗರಿಬೊಮ್ಮನೆ ಅಲ್ಲಿಂದ ಜರ್ನಿ ತೋರಿಸಿಲ್ಲ, ಯಾಕಂದರೆ ನಾನು ನಿಮಗೊಂದು ಡೇ ಜರ್ನಿ ಮಾಡ್ತೀನಿ ಹರಿಹರ್ ಹೊಸಪೇಟೆ ಪ್ಯಾಸೆಂಜರ್ ಟ್ರೈನಲ್ಲಿ. ಸೊ ಫುಲ್ ಆ ರೂಟ್ ತೋರಿಸ್ತೀನಿ, ಯಾಕಂದರೆ ಫುಲ್ ಡೀಸೆಲ್ ಸೆಕ್ಷನ್ ಇದೆ. ಸೊ ಅದಕ್ಕೆ OHE ವಯರ್ಸು ಇನ್ನೂ ಅಷ್ಟೊಂದು ಹಾಕಿಲ್ಲ. ಸೊ ಆ ರೂಟ್ ಕವರ್ ಮಾಡಲೇಬೇಕಾಗತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.